ಹೆಲೋ ಫ್ಯೂಚರ್ ಇಂಜಿನಿಯರ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. ಈ ವಿಡಿಯೋದಲ್ಲಿ KS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಸ್ವಲ್ಪ ಹಳೆ ಕಾಲೇಜ್ ಕೋಡ್ E091, ಅವರದೇ ಸಂಸ್ಥೆ, ಕಮ್ಮಾರೆ ಸಂಘ ಸಂಸ್ಥೆಯವರದೇ. ಇನ್ನೊಂದು ಹೊಸ ಕಾಲೇಜ್ ಅಂದರೆ ತುಂಬ ನ್ಯೂ ಕಾಲೇಜ್ ಅಲ್ಲ, ರಿಲೇಟಿವ್ಲಿ ನ್ಯೂ ಕಾಲೇಜ್ ಕಂಪೇರ್ ಟು KSIT. ಕಾಲೇಜ್ ಕೋಡ್ ನೋಡಿದ್ರೆ ಗೊತ್ತಾಗುತ್ತೆ, E203, KS ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್. ಎರಡು ಕನಕಪುರ ರಸ್ತೆಯಲ್ಲೇ ಇದೆ. ಸ್ಮಾಲ್ ಆ್ಯಂಡ್ ಟೈಡಿ ಕಾಲೇಜಸ್, ತುಂಬ ಸಿಕ್ಕಾಪಟ್ಟೆ ಇಂಟೇಕ್ ಇಟ್ಕೊಂಡಿಲ್ಲ, ತುಂಬ ಸಿಕ್ಕಾಪಟ್ಟೆ ಜಾಸ್ತಿ ಬ್ರಾಂಚಸ್ಸು ಇಟ್ಕೊಂಡಿಲ್ಲ, ನೀಟಾಗಿ ನಡೆಸ್ತಿದ್ದಾರೆ. ಕನಕಪುರ ರೋಡ್ ಸುತ್ತಮುತ್ತ ನೀವೇನಾದರೂ ಇದ್ದರೆ, ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಎರಡು ಕಾಲೇಜನ್ನ ಕನ್ಸಿಡರ್ ಮಾಡ್ಕೋಬಹುದು. ಆ್ಯಸ್ ಯೂಶುವಲ್ ಎರಡು ಕಾಲೇಜುಗಳು ಕಮ್ಮಾರಿ ಸಂಘ ಅಂಡರಲ್ಲೇ ಕೆಲಸ ಮಾಡುತ್ತೆ. ಆದರೆ KSITದು ತುಂಬ ಚೆನ್ನಾಗಿರುತ್ತೆ ಕಟ್ ಆಫು. KSSMದು ಕಟ್ ಆಫ್ ಸ್ವಲ್ಪ ಡ್ರಾಪ್ ಆಗಿರುತ್ತೆ. ಯಾಕೆಂದರೆ KSIT ಮೇನ್ ರೋಡಲ್ಲೇ ಇದೆ, ಮೆಟ್ರೋದಲ್ಲಾದರೂ ಹೋಗ್ಬೋದು, ಬಸ್ಸಲ್ಲಾದರೂ ಹೋಗ್ಬೋದು. KS ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಮೇನ್ ರೋಡಿಂದ ಒಂದು 2-3 ಕಿಲೋಮೀಟರ್ ಒಳಗಡೆ ಇದೆ, ಹಾಗಾಗಿ ಕಟ್ ಆಫ್ ಸ್ವಲ್ಪ ಡ್ರಾಪ್ ಆಗುತ್ತೆ. ಮೇನ್ ರೋಡಲ್ಲೇ ಇದ್ದರೆ ಯೂಶಲಿ ಕಾಲೇಜಸ್ಸಲ್ಲಿ ಬೇಗ ಸೀಟ್ಸ್ ಫಿಲ್ ಆಗಿಬಿಡುತ್ತೆ, ಕಟ್ ಆಫ್ ಚೆನ್ನಾಗಿರುತ್ತೆ. ಸ್ವಲ್ಪ ಇಂಟೀರಿಯರ್ ಹೋಗ್ತಾ ಕಟ್ ಆಫ್ ಡ್ರಾಪ್ ಆಗುತ್ತೆ, ಯಾಕೆಂದರೆ ಸ್ಟೂಡೆಂಟ್ಸು ಅಷ್ಟೊಂದು ಇಷ್ಟಪಡೋದಿಲ್ಲ. ನೋಡ್ತಾ ಹೋಗೋಣ ಯಾವ್ಯಾವ ಕೋರ್ಸಸ್ ಇದೆ ಈ ಎರಡು ಕಾಲೇಜಲ್ಲಿ, ಪ್ಲಸ್ ಅದರ ಕಟ್ ಆಫ್ ಹೇಗಿದೆ ಅಂತ. ನಿಮ್ಮ ರ್ಯಾಂಕ್ ಏನಾದರೂ ಈ ರೇಂಜಲ್ಲಿದ್ದರೆ ಖಂಡಿತ ನೀವು ಆಪ್ಟ್ ಮಾಡ್ಕೋಬಹುದು ಈ ಎರಡು ಕಾಲೇಜುಗಳನ್ನ. ಫಸ್ಟ್ ಕೋರ್ಸ್ ಕನ್ಸಿಡರ್ ಮಾಡ್ಕೋತಾ ಇರೋದು ಕೋರ್ಸ್ ಕೋಡು AD ಅಂತಿರುತ್ತೆ. AD ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸ್, IDS ಅಂತಾರೆ ಇನ್ ಶಾರ್ಟ್. 2024 KSSEM ಅಲ್ಲಿ 83,000 ಕಟ್ ಆಫ್ ಇತ್ತು, ಬಟ್ ಲಾಸ್ಟ್ ಇಯರು 76 ಆಯಿತು. ಸೊ ಕಟ್ ಆಫು ಇನ್ಕ್ರೀಸ್ ಆಗಿದೆ. ಯಾಕೆಂದರೆ 24 83 ಬಂದವರೆಗೂ ಸಿಕ್ಕಿತ್ತು, ಬಟ್ 2025 83, 80, 79, 78, 77,000 ಬಂದವರೆಗೂ ಸೀಟ್ ಸಿಕ್ಕಿಲ್ಲ. ಕಟ್ ಆಫ್ ಸ್ಟಾಪ್ ಆಗಿದ್ದು 76,561 ಅಲ್ಲಿ. ನೆಕ್ಸ್ಟ್ ಇನ್ನೊಂದು ಕೋರ್ಸ್ ಕನ್ಸಿಡರ್ ಮಾಡ್ಕೋತಾ ಇರೋದು ಕಂಪ್ಯೂಟರ್ ಸೈನ್ಸ್ ಅಂಡ್ ಬಿಸ್ನೆಸ್ ಸಿಸ್ಟಮ್ಸ್, ಕೋರ್ಸ್ ಕೋಡು CB ಅಂತಿರುತ್ತೆ. 2024 KSSEM ಅಲ್ಲಿ 2,63,000 ಬಂದಿದ್ರು ಸಿಕ್ಕಿತ್ತು, ಬಟ್ 2025 1,65,551 ಸ್ಟಾಪ್ ಆಯಿತು. ಸಿವಿಲ್ ಇಂಜಿನಿಯರಿಂಗು KSSEM ಅಲ್ಲಿ 2,38,000 ಇತ್ತು, ಬಟ್ ಲಾಸ್ಟ್ ಇಯರ್ 2,23,000 ಆಯಿತು. ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ 2024 KSIT 43,000 ಇತ್ತು, ಬಟ್ 2025 38,000 ಸ್ಟಾಪ್ ಆಯಿತು. KSSEM ಅಲ್ಲಿ 2024 80,000 ಇತ್ತು, ಬಟ್ ಲಾಸ್ಟ್ ಇಯರು 71,000 ಸ್ಟಾಪ್ ಆಯಿತು. ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ 2024 KSIT 71,000 ಇತ್ತು, ಬಟ್ ಲಾಸ್ಟ್ ಇಯರು 53,000 ಸ್ಟಾಪ್ ಆಯಿತು. KSSEM ಅಲ್ಲಿ 2024 2,15,000 ಇದ್ದಿತ್ತು, ಲಾಸ್ಟ್ ಇಯರ್ 2,48,000 ಸಿಕ್ಕಿತ್ತು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ KSIT 2,71,000 ಆಯಿತು, ಬಟ್ ಲಾಸ್ಟ್ ಇಯರ್ 2,60,000 ನಿಂತು. ನೆಕ್ಸ್ಟ್ ಇನ್ನೊಂದು ಕೋರ್ಸ್ ಕೋಡ್ AI ಅಂತಿರುತ್ತೆ, ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮೆಷಿನ್ ಲರ್ನಿಂಗ್. 2024 KSIT 46,000 ಆಯಿತು, ಬಟ್ 2025 42,000 ಸ್ಟಾಪ್ ಆಯಿತು. ಇನ್ನೊಂದು ಕೋರ್ಸ್ ಕೋಡು CC ಅಂತಿರುತ್ತೆ, ಕಂಪ್ಯೂಟರ್ ಅಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಅಂತ. 97,000 ಇತ್ತು 2024, ಬಟ್ 2025 68,000 ಸ್ಟಾಪ್ ಆಯಿತು. ಇನ್ನೊಂದು ಕೋರ್ಸ್ ಕೋಡು CD ಅಂತಿರುತ್ತೆ, ಕಂಪ್ಯೂಟರ್ ಸೈನ್ಸ್ ಅಂಡ್ ಡಿಸೈನ್. 63,000 ಇತ್ತು 2024 KSIT ಅಲ್ಲಿ, ಬಟ್ ಲಾಸ್ಟ್ ಇಯರು ಅಷ್ಟೇ 63,000 ನಿಂತಿತ್ತು. ಇನ್ನೊಂದು ಕಂಪ್ಯೂಟರ್ ಸೈನ್ಸ್ ಬ್ರಾಕೆಟಲ್ಲಿ IoT ಸೈಬರ್ ಸೆಕ್ಯೂರಿಟಿ ವಿತ್ ಬ್ಲಾಕ್ ಚೈನ್ ಅಂತಿರುತ್ತೆ, ಅದರ ಕೋರ್ಸ್ ಕೋಡು IEC ಅಂತ ಇರುತ್ತೆ, ನೋಡ್ಬೋದು ನೀವಿಲ್ಲಿ. KSIT ಮಾತ್ರ ಈ ಬ್ರಾಂಚ್ ಇರೋದು. 57,000 ಇತ್ತು 2024 ಬಟ್ 2025 43,000 ಬಂದು ನಿಂತಿತ್ತು. ದೀಸ್ ಆರ್ ಸಮ್ ಆಫ್ ದ ಕೋರ್ಸಸ್ ವಿಚ್ ಆರ್ ಅವೈಲೇಬಲ್ ಅಟ್ KSIT ಆ್ಯಂಡ್ KSSEM ಆ್ಯಂಡ್ ಕಟ್ ಆಫ್ ಫಾರ್ ಪಾಸ್ಟ್ 2 years. ಈ ವಿಡಿಯೋದೊಳಗೆ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಈ ವರ್ಷ ಯಾವ ರೇಂಜಲ್ಲಿ ಇಲ್ಲಿ ಈ ಕೆಲವು ಕೋರ್ಸಸ್ಗೆ ಸೀಟ್ ಸಿಗಬಹುದು ಅಂತ. ನಿಮ್ಮ ರ್ಯಾಂಕ್ ಏನಾದರೂ ಇದ್ರ ಸುತ್ತಮುತ್ತ ಇದ್ದರೆ ಖಂಡಿತ ನೀವು ಆಪ್ಷನ್ ಎಂಟ್ರಿಲಿ ಸೇರಿಸ್ಕೋಬಹುದು. ಯಾವಾಗಲೂ +10% ರೇಂಜ್ ಇಟ್ಕೊಳ್ಳಿ. ನಿಮ್ಮದು ಫಾರ್ ಎಕ್ಸಾಂಪಲ್ 30,000 ಏನಾದರೂ ರ್ಯಾಂಕ್ ಇದ್ದರೆ ಯು ಸ್ಟಾರ್ಟ್ ಫ್ರಮ್ 20,000 ಗೋ ಅಪ್ ಟು 50,000ವರೆಗೂ ಕಾಲೇಜಸ್ ಇನ್ಕ್ಲೂಡ್ ಮಾಡಿ. ಈ ಕಟ್ ಆಫ್ ಇಲ್ಲೇನೋ ನೋಡಿರ್ತೀರಾ, ಅದೇ ಕಟ್ ಆಫ್ಗೆ ಸ್ಟಾಪ್ ಮಾಡೋಕ್ಕೆ ಹೋಗ್ಬಿಡಿ ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ. ನಾನು ಹೇಳ್ತಾ ಇರೋದಿದ್ದು ಥರ್ಡ್ ರೌಂಡ್, ಲಾಸ್ಟ್ ಇಯರ್ ಲಾಸ್ಟ್ ರೌಂಡ್, 2024 ಲಾಸ್ಟ್ ರೌಂಡ್. ಈ ವರ್ಷ ನಿಮಗೆ ಫಸ್ಟ್ ರೌಂಡಲ್ಲಿ ಕಟ್ ಆಫ್ ಕಾಣಲ್ಲ, ಸೆಕೆಂಡ್ ರೌಂಡಲ್ಲೂ ಕಾಣೋದಿಲ್ಲ. ಯಾಕೆಂದರೆ ಎಲ್ಲ ನೀಟ್ ಆಸ್ಪಿರೆಂಟ್ಸ್ ಇದ್ದಾರೆ, ಕಾಮಿಟ್ಗೆ ಆಸ್ಪಿರೆಂಟ್ಸ್ ಇದ್ದಾರೆ, ಕೆಲವರು ಮ್ಯಾನೇಜ್ಮೆಂಟ್ ಕೋಟದಲ್ಲಿ ಅಡ್ಮಿಷನ್ ತೊಗೊಂಡವರು ಇಲ್ಲಿ ಟ್ರೈ ಮಾಡ್ತಿರ್ತಾರೆ. ಹಾಗಾಗಿ ಎಲ್ಲ ಸ್ಟೂಡೆಂಟ್ಸು ಪಾರ್ಟಿಸಿಪೇಟ್ ಮಾಡೋದ್ರಿಂದ ಫಸ್ಟ್ ರೌಂಡಲ್ಲಿ ನಿಮಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗೋದಿಲ್ಲ. ಸೆಕೆಂಡ್ ರೌಂಡಲ್ಲಿ ಪರವಾಗಿಲ್ಲ, ಸುಮಾರಾಗಿರೋ ಪಿಕ್ಚರ್ ಸಿಗುತ್ತೆ. ಲಾಸ್ಟ್ ರೌಂಡ್ವರೆಗೂ ವೆಯ್ಟ್ ಮಾಡಿದ್ರೆ ಮಾತ್ರ ನಿಮ್ಮ ರ್ಯಾಂಕ್ಗೆ ಅನುಗುಣವಾಗಿ ಸೂಟಬಲ್ ಕಾಲೇಜ್ ಒಂದು ಅಲಾಟ್ ಆಗುತ್ತೆ. ಸೊ ವೆಯ್ಟ್ ಟಿಲ್ ಲಾಸ್ಟ್ ರೌಂಡ್. ಡೋಂಟ್ ಟೇಕ್ hasty decisions in first round and the second round. Thank you and all the best for your counseling.